ಇದಕ್ಕಿಂತ ಮುಳ್ಳು ಭಾಳ? ಇದಕ್ಕೂ ಅಷ್ಟು ಮುಳ್ಳಾಗಲ್ಲ. ಹೌದಾ? ನೀರ್ಗಲ್ ಅಂತ ಬಿಡಿ ಬಿದ್ದಿದ್ದು ಇವತ್ತು ಕಂದು ತೊಗೊಂಡ್ರೆ. ಹಾಂ, 1 kg ಹೆಚ್ಚಿಗೆ ಐತ್ರಿ. ಹಾಂ, 1 kg ಎಷ್ಟು ಮಾಮ? 300. ಚೇಂಜ್ ಐತಲ್ಲ ಎಲ್ಲ ಖಾಲಿ ಅದು ಮೀನಾ? ಮೀನು ಅಲ್ಲೇ 1.5 ಕ್ವಿಂಟಲ್ ಬಿದ್ದಿರುತ್ತೆ ಅಲ್ಲೇ ಖಾಲಿ. ಒಬ್ಬೊಬ್ಬೊಬ್ಬ ಇಷ್ಟ ಹುಡ್ದು ನೋಡ್ರಿ. ಹಾಂ, ಭಾಳ ಬಿಡ್ದವ್ರಿ ಹಂಗೆ ಮೀನ ಇವತ್ತು ಬಿದ್ದಿದ್ದು ಎಲ್ಲ ಬಂದಿದ್ದು ಎಲ್ಲ. ಈಗ ಮತ್ತೆ ಮನೆ ಕಡೆ ಹೋಗಿಲ್ಲ ನಾ ಇನ್ನು. ಕಟ್ಲ ಸಣ್ಣದಿಲ್ದೇನ್ರಿ? ಇಲ್ರಿ. ಹಾಯ್, ನಮಸ್ಕಾರ ಎಲ್ಲರಿಗೂ. ನೋಡಿರಿ, ಇವತ್ತು ನಾನು 2.5 kg ಫಿಶ್ ತೊಗೊಂಡಿದ್ದೇನೆ. ಅದು ಕೂಡ ಹೆಸರು ಹೇಳುತ್ತೇನೆ ನಿಮಗೆ ನಾನು. ಹಾಗೆ ನಿಮಗೆ ಫಿಶ್ ಅಂಗಡಿಯಲ್ಲಿ ಕಟಿಂಗ್ ಮಾಡ್ತಾರಲ್ಲ ಅದೇ ರೀತಿ ಯಾವ ರೀತಿ ಕಟಿಂಗ್ ಮಾಡೋದಂತ ನಿಮಗೆ ತೋರಿಸ್ಕೊಡ್ತೇನೆ ನೋಡಿ. ಹಾಗೆ ಇದಕ್ಕೆ ಬೇಕಾಗುವುದು ಒಂದು ಟೀ ಕುಡಿಯುವಂಥ ಗ್ಲಾಸ್, ಅದು ಸಾಕು. ಹಾಗೆ ನಾನು 1.5 kg ಫಿಶನ್ನು ಕಟಿಂಗ್ ಮಾಡೋದನ್ನ ತೋರಿಸ್ಕೊಡ್ತೇನೆ ನಿಮಗೆ. ಈ ಫಿಶ್ಶು ತುಂಬ ಟೇಸ್ಟು. ಹಾಗೆ 1.5 ಟನ್ನು ಫಿಶ್ ಹಿಡಿದಿದ್ದಾರಂತೆ. ಅದರಲ್ಲಿ ನಾನು ಕೇಳಿ ಇಸ್ಕೊಂಡಿದ್ದು ಎಲ್ಲ ಖಾಲಿಯಾಗಿರ್ತದೆ ನೋಡಿ. ನಾನು ಕಟ್ ಮಾಡಲಿಕ್ಕೆ ಅಂದರೆ ಕಟಿಂಗ್ ಮಾಡಲಿಕ್ಕೆ ಒಂದು ಚಾಕು ತೊಗೊಂಡಿದ್ದೇನೆ. ಹಾಗೆ ಒಂದು ಗ್ಲಾಸ್ ತೊಗೊಂಡಿದ್ದೇನೆ, ಅಂದರೆ ವಾಟೆ ಟೀ ಕುಡಿಯೋದು. ಆ ವಾಟೆ ನೋಡಿರಿ ಮುಂದ್ಗಡೆ ನಾವು ಇರ್ತದಲ್ಲ ಈ ರೀತಿ ನಾವು ತಿಕ್ಕಬೇಕು ನೋಡಿರಿ. ಈ ರೀತಿ ತಿಕ್ಕಿದಾಗ ನಿಮಗೆ ಯಾವುದೇ ರೀತಿ ಒಂದು ಅದ್ರ ಮೇಲುಗಡೆ ಇರುವಂಥ ಸಿಪ್ಪೆ ಇರ್ತದಲ್ಲ, ಮೀನು ಮೇಲಿಂದು ಹೆಸರು ಅಂತಾರೆ, ಅದು ಒಂದಿಷ್ಟು ಇರೋದಿಲ್ಲ, ಅಷ್ಟು ಕ್ಲೀನಾಗಿ ಆಗ್ತದೆ. ಮತ್ತು ಗಂಜಿ ಅಂದರೆ ಲೋಳೆಲ್ಲ ಇರ್ತದಲ್ಲ ಮೀನಿಗೆ ಯಾವುದೂ ಇರೋದಿಲ್ಲ, ಅಷ್ಟು ನೀಟಾಗಿ ಕ್ಲೀನ್ ಆಗ್ತದೆ ನೋಡಿರಿ. ನಿಮಗೋಸ್ಕರ ನಾನು ಈ ವಿಡಿಯೋನ ಹಾಕ್ತಾ ಇದ್ದೇನೆ. ಹಾಗಿದ್ರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋರಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ಸ್ ಕೂಡ ಮಾಡಿ ನೋಡಿರಿ. ಮನೇಲಿ ಯಾರಾದರೂ ಯಜಮಾನ್ರು ಇಲ್ದಿದ್ದಾಗ ನಾವು ಫಿಶ್ ತೊಗೊಳ್ತೇವೆ. ಹಾಗೆ ಇಟ್ಟವ್ರು ಬರೋ ತನಕ ಇಟ್ಟರೆ ನಮಗೆ ಅಡುಗೆ ಮಾಡಲಿಕ್ಕೆ ಟೈಮ್ ಆಗ್ತದೆ. ಹಾಗೆ ಅಂಗಡಿಗೆ ಹೋಗಿ ಕಟಿಂಗ್ ಮಾಡಿಸ್ಕೊಂಡು ಹೋಗುವ ಅಂತೇಳಿ, ಅಂದರೆ ಫಿಶ್ ಮಾರ್ಕೆಟ್ಗೆ ಹೋಗಿ ಕಟಿಂಗ್ ಮಾಡಿಸ್ಕೊಬರುವ ಅಂತಂದರೆ ಒಬ್ಬೊಬ್ಬರಿಗೆ ಆಗೋದಿಲ್ಲ. ಹಾಗಾಗಿ ನೋಡಿರಿ, ನಾನು 1.5 kg ಫಿಶನ್ನು ಎಷ್ಟು ನೀಟಾಗಿ ನಿಮಗೆ ಕಟ್ ಮಾಡಿ ತೋರಿಸ್ತೇನೆ ನೋಡಿರಿ. ಇದ್ರ ಮೇಲ್ಗಡೆ ಒಂದು ಸಿಪ್ಪೆ ಇರೋದಿಲ್ಲ, ಅಷ್ಟು ನೀಟಾಗಿ ಹಾಕ್ತದೆ ನೋಡಿರಿ. ಮನೇಲಿ ಹೆಣ್ಮಕ್ಳು, ನಾನು ಕೂಡ ಮನೇಲಿ ನಾನೇ ಫಿಶ್ ಕ್ಲೀನ್ ಮಾಡ್ತೇನೆ. ನಮ್ಮ ಯಜಮಾನರಿಗೆ ನಾನು ಬೇಗ ಫಿಶ್ ಕ್ಲೀನ್ ಮಾಡ್ತೇನೆ ಅಂತೇಳಿ ಅವರು ನನ್ನ ಹತ್ರನೇ ಕೊಡ್ತಾರೆ. ಹಾಗೆ ನನಗೆ ಫಿಶ್ಶು ಅಂದರೆ ನನಗೆ ತುಂಬ ಇಷ್ಟ. ಅದು ಕೂಡ ಇದು ತುಂಬ ಟೇಸ್ಟ್ ಇರುವಂಥ, ಮುಳ್ಳು ಇರೋದಿಲ್ಲ ಜಾಸ್ತಿ, ಮಕ್ಕಳು ಕೂಡ ಆರಾಮ್ ತಿನ್ಬೋದು ಅಂಥ ಫಿಶ್ ಇದು. ನಮ್ಮ ತರಗಾಮದಲ್ಲಿ ಸ್ಪೆಷಲ್ ಅಂದರೆ ಈ ಮೀನಿನ ಹೆಸರು ಕನ್ನಡಿ ಅಂತ ಹೇಳಿ. ಇದು ಕುಂಬಾರಕೆರೆಯಲ್ಲಿ ಹಿಡಿತಾರೆ. ಹಾಗಾಗಿ ಇದು ತುಂಬ ಅಂದರೆ ತುಂಬ ಸ್ಪೆಷಲ್ ಮೀನು ನೋಡಿರಿ. ಒಂದಿಷ್ಟು ಹೆಸರಿಲ್ಲ, ಎಷ್ಟು ನೀಟಾಗಿ ಆಗಿತ್ತಂತ ಹೇಳಿ. ದೊಡ್ಡ ಚಾಕು ತೊಗೊಂಡು ಮಾಡಬೇಕಾದ್ರೆ ನಮಗೇನಾದರೂ ಸ್ವಲ್ಪ ಇದಾಗ್ತದೆ. ಆದರೆ ಈ ರೀತಿ ಗ್ಲಾಸ್ ತೊಗೊಂಡು ಮಾಡಿದರೆ, ವಾಟೆ ತೊಗೊಂಡು ಅಂದರೆ ಟೀ ಕುಡಿಯೋ ಕಪ್ ಇರ್ತದಲ್ಲ ಅದನ್ನು ತೊಗೊಂಡು ಮಾಡಿದರೆ ಏನೋ ನೋಡಿ ಎಷ್ಟು ನೀಟಾಗಿ ಚೆನ್ನಾಗಿ ಸಿಪ್ಪೆ ಎಲ್ಲ ಮೇಲೆ ಬಂದಿದೆ ಅಂತ. ಹೌದಾ? ಈಗ ಇದನ್ನೆಲ್ಲ ನಾನು ಸಪ್ರೇಟ್ ಇಟ್ಟು ಕಟಿಂಗ್ ಮಾಡೋದನ್ನು ತೋರಿಸ್ತೇನೆ ನೋಡಿರಿ. ನಾನು ಒಂದು ಕಟ್ಟಿಗೆದು ಗಟ್ಟಿ ಇರುವಂತಹ ಫಿಶ್ ಕಟ್ ಮಾಡಲಿಕ್ಕಂತ ಇರುವಂಥದ್ದನ್ನು ತೊಗೊಂಡಿದ್ದೇನೆ. ಚಾಕು ಸ್ವಲ್ಪ ಚೆನ್ನಾಗಿ ಅಂದರೆ ಶಾರ್ಪ್ ಇರಬೇಕು ನೋಡಿರಿ. ಅದ್ರ ಮೇಲೆ ಇರುವಂಥ ಈ ರೀತಿ ಮಾಡಿದ್ರೆ ಎಕ್ಸ್ಟ್ರಾ ಇರುವಂತಹ ಸಿಪ್ಪೆ ಏನಾದ್ರು ಅಂಟ್ಕೊಂಡಿದ್ದರೆ ಅಥವಾ ಲೋಳೆ ಇದ್ದರೆ ಎಲ್ಲ ಹೋಗ್ತದೆ. ಅಂದರೆ ನಾನು ಯಾವುದೇ ರೀತಿ ಬೂದಿ, ಅಕ್ಕಿ ಹಿಟ್ಟು ಯಾವುದು ಬಳಸ್ತಾ ಇಲ್ಲ ನೋಡಿರಿ. ಎಷ್ಟು ನೀಟಾಗಿ ಕಟ್ ಆಗ್ತಾ ಉಂಟು, ನೋಡ್ತಾ ಇದ್ದೀರಲ್ವ? ಇದೇ ರೀತಿ ನೀವು ಕಟ್ ಮಾಡ್ಕೋಬೇಕು. ಫಿಶ್ ಅಂದರೆ ಎಲ್ಲರಿಗೂ ಇಷ್ಟ, ಆದರೆ ಕಟಿಂಗ್ ಮಾಡೋದಂದರೆ ಸ್ವಲ್ಪ ಕಷ್ಟ ನೋಡಿರಿ. ಫಸ್ಟು ನಾನು ತಲೆ ಭಾಗನ ಕಟ್ ಮಾಡ್ಕೊಳ್ತಾ ಇದ್ದೇನೆ. ಇದು ಫ್ರೆಶ್ ಆಗಿರುವ, ಅಂದರೆ ಆಗಿಂದಾಗೆ ಹಿಡಿದು ಕೊಟ್ಟು ತಂದಿರುವಂಥದ್ದು ಫಿಶ್ಶು. ಅಂದರೆ ನನಗೆ ತಂದು ಕೊಡಲಿಕ್ಕೆ ಸ್ವಲ್ಪ ಲೇಟ್ ಆಯಿತು, ಯಾಕಂದರೆ ನಮ್ಮ ಮನೇಲಿ ಯಾರೂ ಇಲ್ಲ ಆಗಿದ್ರು. ಹಾಗಾಗಿ ನಮಗೆ ಮೀನು ಮಾಮ ಅಂತ ಇದ್ದಾರಲ್ಲ ಅವರೇ ತಂದು ಕೊಡಬೇಕು. ಹಾಗೆ ಅವ್ರು ತಂದು ಕೊಡಲಿಕ್ಕೆ ಸ್ವಲ್ಪ ಲೇಟ್ ಆಯಿತು ನೋಡಿ. ಇಷ್ಟು ಫ್ರೆಶ್ ಮೀನನ್ನು ಮನೇಲಿ ಫ್ರೆಶ್ಶಾಗಿ ಅಡುಗೆ ಮಾಡಿ ಊಟ ಮಾಡಿದ್ರೆ ಎಷ್ಟು ಚೆನ್ನಾಗಿರ್ತದಲ್ವ. ಈ ಮೀನು ಸಾರು ಮಾಡಿದ್ದನ್ನು ಅಡುಗೆನ ನಾನು ಮುಂದಿನ ವಿಡಿಯೋದಲ್ಲಿ ಹಾಕ್ತೇನೆ. ಅದು ಕೂಡ ತುಂಬ ಅಂದರೆ ಸ್ಪೆಷಲ್ಲು ನೋಡಿ. ಕೈಯೆಲ್ಲ ರಕ್ತ ಆಗಿದೆ, ಅಂದರೆ ಎಷ್ಟು ಫ್ರೆಶ್ ಆಗಿರ್ಬೋದು ಅಂತ ನೀವೇ ತಿಳ್ಕೊಳ್ಳಿ. ಈಗ ನಾನು ತಲೆ ಭಾಗ ಬೇರೆ ಮತ್ತು ದೇಹನ ಬೇರೆ ಮಾಡಿದ್ದೇನಲ್ವ. ಈಗ ನೋಡಿರಿ, ಈಗ ನೀವು ಸಣ್ಣದಾಗಿ ಹೆಚ್ಚಬೇಕು ಅಂತಂದರೆ ಒಂದು ಕಟ್ಟಿಗೆ ಮಣೆ ತೊಗೊಳ್ಳೇಬೇಕು ನೀವು, ಅಂದರೆ ನಿಮಗೆ ಸ್ವಲ್ಪ ಗ್ರಿಪ್ ಸಿಗ್ತದೆ. ಈಗ ನೋಡಿ ಫ್ರೆಶ್ ಆಗಿದೆ. ಸೇಮ್ ಫಿಶ್ ಮಾರ್ಕೆಟಲ್ಲಿ ಯಾವ ರೀತಿ ಕಟಿಂಗ್ ಮಾಡ್ತಾರಲ್ಲ ಅದೇ ರೀತಿ ನೀವು ಕಟಿಂಗ್ ಮಾಡ್ಕೊಳ್ಬೇಕು. ದೊಡ್ಡ ಫಿಶ್ ಮಾತ್ರ ಇದೇ ರೀತಿ ಕಟ್ ಮಾಡ್ಕೊಳ್ಬೇಕು. ಆಗ ಯಾವುದೂ ವೇಸ್ಟ್ ಆಗೋದಿಲ್ಲ ಮತ್ತು ಸರಿಯಾದ ಪೀಸ್ ಸಿಗ್ತದೆ ನಮಗೆ. ಈಗ ಈ ವಿಡಿಯೋ ನೋಡ್ತಾ ಇದ್ದವರು ಕಮೆಂಟ್ಸ್ ಮಾಡಿ, ಹಾಗೆ ಲೈಕ್ ಮಾಡಿ.
ನೋಡಿ ಮತ್ತು ನೀವು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿರಿ, ಮನೇಲಿದ್ದವ್ರಿಗೂ ಕೂಡ ತೋರಿಸಿ. ನೋಡಿರಿ ಇಷ್ಟು ನೀಟಾಗಿ ಫಿಶ್ ಕಟ್ಟಾಗ್ತಾ ಇದೆ. ನೋಡಿರಿ ನಾನು ಇದನ್ನು ಫಾಸ್ಟಾಗಿ ತೋರಿಸ್ತಾ ಇದ್ದೇನೆ ಈಗ ಮುಂದಿನ ವಿಡಿಯೋದಲ್ಲಿ. ನೋಡಿರಿ ಈ ರೀತಿ ನೀವು ಸಣ್ಣ ಸಣ್ಣದಂಗೆ ಫ್ರೈಗೂ ಬೇಕು ಅಥವಾ ಸಾರಿಗೂ ಬೇಕು ಅನ್ನೋ ರೀತಿಯಲ್ಲಿ ನೀವು ನೀಟಾಗಿ ಕಟ್ ಮಾಡ್ಕೋಬೇಕು. ನೋಡಿದ್ರಾ, ಈಗ ಇದೆಲ್ಲ ಆಯಿತು. ಈಗ ತಲೆ ಭಾಗ ಎಷ್ಟು ಬೇಗ ಆಗ್ತಾ ಉಂಟು ಅಲ್ವಾ? ಇಷ್ಟು ಫಾಸ್ಟಾಗಿ ನಿಮಗೆ ಯಾರಾದರೂ ಹೇಳ್ಕೊಟ್ಟಿದ್ದಾರಾ? ಕಮೆಂಟ್ಸ್ ಮಾಡಿ ಆಯಿತಾ? ನೋಡಿರಿ ತಲೆ ಭಾಗನ ನಾವು ಮೇಲ್ ತುದಿ ಇರ್ತದಲ್ಲ ಬಾಯಿ, ಅಲ್ಲಿ ಕಟ್ ಮಾಡಿಕೊಂಡ್ರೆ ಅದ್ರ ಪೂರ್ತಿ ಭಾಗ ಕಳ್ಚಿಕೊಂಡು ಬರ್ತದೆ. ಆಗ ಕಣ್ಣುಗಳನ್ನು ಎರಡು ತೆಗೆದು ಈ ರೀತಿ ಎಲ್ಲ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ನೋಡಿರಿ ಎಷ್ಟು ನೀಟಾಗಿದೆ. ಇದಕ್ಕೆ ನಾನೇನು ಮಾಡ್ತೇನೆ, ಒಂದು ಬಕೆಟಿಗೆ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕ್ತೇನೆ, ಕಲ್ಲುಪ್ಪು ಹಾಕಿ ಫಿಶನ್ನು ಚೆನ್ನಾಗಿ ತೊಳಿತೇನೆ. ನೋಡಿರಿ ಈಗ ಒಂದೊಂದೇ ಫಿಶನ್ನು ನೀವು ನೀಟಾಗಿ ತೊಳ್ಕೊಳ್ಬೇಕು. ಈ ರೀತಿ ನೀವು ಇದನ್ನು ಕೂಡ ದೊಡ್ಡದಾಗಿ ಪೀಸ್ ಫ್ರೈ ಮಾಡಿ ಕೊಡ್ಬೋದು. ಈಗ ಇದನ್ನು ನಾನು ನೀಟಾಗಿ ಒಂದೊಂದೇ ಫಿಶನ್ನು ಕ್ಲೀನ್ ಮಾಡ್ಕೊಳ್ತೇನೆ. ನೋಡಿ ಆ ನಂತರ ನಾನು ಮತ್ತೆ ಒಂದು 2-3 ನೀರಲ್ಲಿ ಕ್ಲೀನ್ ಮಾಡಿ ತೊಳೆದಿಟ್ಕೊಂಡಿದ್ದೇನೆ. ನೋಡಿ ಈ ರೀತಿ ಇಷ್ಟು ಫ್ರೆಶ್ ಆಗಿ ಕಾಣಿಸ್ತಾ ಉಂಟು. ನೋಡಿರಿ ಎಷ್ಟು ಫಿಶ್ ಮಾರ್ಕೆಟಲ್ಲಿ ಕಟ್ ಮಾಡಿದ ಹಾಗೇ ಇದೆ. ನಾನೇ ಕಟ್ ಮಾಡಿದ್ದು ನಿಮಗೆ ತೋರಿಸಿದ್ದೇನೆ. ಹಾಗಿದ್ರೆ ಈ ಚಾನಲ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ನೋಡಿದ್ದಕ್ಕೆ ಥ್ಯಾಂಕ್ಸ್.